ಕ್ಷಣಗಳಲ್ಲಿ ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ಬಹುನಿರೀಕ್ಷಿತ ಜಾತಿ ಗಣತಿ ವರದಿಗೆ ಇವತ್ತೇ ಕ್ಲೈಮ್ಯಾಕ್ಸ್. ವಿಧಾನಸೌಧಕ್ಕೆ ಜಾತಿ ಗಣತಿಯ ವರದಿಯ ಪ್ರತಿ ತಂದ ಸಿಬ್ಬಂದಿ. ಕ್ಯಾಬಿನೆಟ್ ಸಭೆಗೆ 2 ಬಾಕ್ಸ್ಗಳಲ್ಲಿ ವರದಿಯ ಪ್ರತಿ ಬಂದಿದೆ. ಸಿಬ್ಬಂದಿ ತಂದಿದ್ದಾರೆ. ಪರ ವಿರೋಧದ ನಡುವೆಯೂ ಜಾತಿ ಗಣತಿ ಜಾರಿ ಗ್ಯಾರಂಟಿನಾ ಅನ್ನೋ ಕುತೂಹಲ ಇದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಮಂಡನೆಗೆ ನಿರ್ಧರಿಸಲಾಗಿದೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆ ಮಾಡೋದಕ್ಕೆ ಹಾಗಿದ್ರೆ ಕ್ಷಣಗಣನೆ ಪ್ರಾರಂಭನಾ? ಮತ್ತೆ ರಾಜ್ಯದಲ್ಲಿ ಜೋರಾಗುತ್ತಾ ಜಾತಿ ದಂಗಲ್ ಅನ್ನೋ ಅನುಮಾನ. ತೀವ್ರ ಕುತೂಹಲಕ್ಕೆ ಕಾರಣವಾದ ಇಂದಿನ ಸಚಿವ ಸಂಪುಟ ಸಭೆ ನೋಡಿ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿಯನ್ನ ಅನುಷ್ಠಾನ ಮಾಡಲಾಗತ್ತೆ ಅನ್ನೋದನ್ನ ಮೊದಲಿಂದ ಹೇಳಲಾಗಿತ್ತು. ಬಟ್ ಒಂದು ಅನುಮಾನ ಅಂತೂ ಇತ್ತು, ಆಗತ್ತಾ, ಸಾಧ್ಯನಾ, ಮಾಡ್ತಾರಾ, ವಿರೋಧದ ನಡುವೆಯೂ ಅಂತ. ಬಟ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಜಾತಿ ಗಣತಿಯ ವರದಿಯ ಪ್ರತಿಯನ್ನ ಬಾಕ್ಸ್ನಲ್ಲಿ ಹೊತ್ತುಕೊಂಡು ತರ್ತಾ ಇರೋದು. ಅಲ್ಲಿಗೆ ಈ ವಿಚಾರ ಪಕ್ಕಾ ಅನ್ನೋದು ಗೊತ್ತಾಗ್ತಾ ಇದೆ. ಅನುಷ್ಠಾನಕ್ಕೆ ತರುವಂತ ನಿಟ್ಟಿನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಒಳಗಡೆ ಏನು ಚರ್ಚೆ ಆಗತ್ತೆ ಸಚಿವ ಸಂಪುಟದ ಒಳಗಡೆ ಅನ್ನೋದು ಒಂದು ಕಡೆಯ ಪ್ರಶ್ನೆ. ಇನ್ನೊಂದು ಕಡೆಯಲ್ಲಿ ಇವತ್ತು ಅನುಷ್ಠಾನಕ್ಕೆ ತಂದ್ರೆ, ಅಧಿಕೃತವಾಗಿ ಅನೌನ್ಸ್ ಮಾಡಿಬಿಟ್ರೆ ಮುಂದೆ ಆಗುವಂತ ಪರಿಣಾಮ ಏನು ಅನ್ನೋದು ಕೂಡ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇಲ್ಲಿವರೆಗೂ ನಾವು ಜಾತಿ ಗಣತಿ ವರದಿ ಅನುಷ್ಠಾನ ಆಗತ್ತಾ, ಆಗಬಹುದಾ, ಆದ್ರೆ ಏನು, ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ವಿ. ಈಗ ವರದಿಯ ಪ್ರತಿಯನ್ನ ಸಚಿವ ಸಂಪುಟ ನಡೆಸುವಂತ ಸ್ಥಳಕ್ಕೆ ತೆಗೆದುಕೊಂಡು ಬರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ ಇದು ಎಷ್ಟರ ಮಟ್ಟಿಗೆ ಕುತೂಹಲ ಕಾರಣವಾಗ್ತಾ ಇದೆ? ಖಂಡಿತ ನೀತಿ, ಇವತ್ತು ಜಾತಿ ಜನಗಣತಿ ವರದಿಯನ್ನ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಲಾಗತ್ತೆ ಅನ್ನುವಂತ ಮಾಹಿತಿಗಳಿತ್ತು. ಆದ್ರೆ ಅದು ಅಧಿಕೃತ ಆಗಿರಲಿಲ್ಲ. ಆಗತ್ತಾ ಇಲ್ವಾ ಅನ್ನುವಂತಹ ಗೊಂದಲಗಳು ಕೂಡ ಇತ್ತು. ಆದ್ರೆ ಅಧಿಕೃತವಾಗಿ ಈಗ ಏನು ಜಯಪ್ರಕಾಶ್ ಹೆಗಡೆ ಅವರ ಆಯೋಗ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು ಜಾತಿ ಸಮೀಕ್ಷೆಯ ವರದಿಯ ಆ ಪ್ರತಿಗಳನ್ನ ಈಗ ವಿಧಾನಸೌಧಕ್ಕೆ ತರಲಾಗಿದೆ. ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ಗೆ ಅದನ್ನ ಕೊಂಡೊಯ್ಯಲಾಗಿದೆ. ಯಾಕೆಂದ್ರೆ ಮುಚ್ಚಿದ ಬಾಕ್ಸ್ಗಳಲ್ಲೇ ಅಲ್ಲಿಗೆ ಕೊಂಡೊಯ್ಯಲಾಗಿದೆ. ಶಿವರಾಜ್ ತಂಗಡಗಿ ಅವರು ಕೂಡ ಈಗಷ್ಟೇ ಹೇಳ್ತಾ ಇದ್ರು, ಹಿಂದುಳಿದ ವರ್ಗಗಳ ಆಯೋಗ ಸಚಿವರು, ನಾವು ವರದಿಯನ್ನ ಸ್ವೀಕರಿಸಿದ ನಂತರ ಅದನ್ನ ಟ್ರೆಸರಿಯಲ್ಲಿ ಇಟ್ಟಿದ್ದೆವು, ಈಗ ಅದನ್ನ ಕ್ಯಾಬಿನೆಟ್ಗೆ ತಂದಿದ್ದೇವೆ. ಕ್ಯಾಬಿನೆಟ್ ನಲ್ಲಿ ಅದನ್ನ ಓಪನ್ ಮಾಡಿದ ನಂತರ ಏನಿದೆ ಈ ಅರ್ಥ ಅನ್ನುವಂತ ಮಾಹಿತಿಗಳು ಸಿಗುತ್ತೆ. ಅದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗತ್ತೆ, ಎಲ್ಲರ ಅಭಿಪ್ರಾಯಗಳನ್ನ ಪಡೆಯಲಾಗತ್ತೆ, ಪರ ವಿರೋಧ ಚರ್ಚೆಗಳು ಕೂಡ ಆಗಬಹುದು. ತದನಂತರದಲ್ಲಿ ಸಂಪುಟ ಅದನ್ನ ಒಮ್ಮತದಿಂದ ಸ್ವೀಕರಿಸುತ್ತೆ ಅನ್ನುವಂತ ಮಾತನ್ನ ಹೀಗೆ ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತು ಫಿಕ್ಸ್ ಆಯ್ತು, ಅದು ಚರ್ಚೆ ಆಗತ್ತೆ ಅನ್ನುವಂಥದ್ದು ಈಗ ಅಧಿಕೃತ ಆಗಿದೆ. ಸಂಪುಟ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಸಂಪುಟ ಸಭೆಗೆ ಆಗಮಿಸುತ್ತಿದ್ದ ಹಾಗೆ ಸಂಪುಟ ಸಭೆ ಪ್ರಾರಂಭವಾಗತ್ತೆ. ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಮೊದಲಿಗೆ ಮುಖ್ಯಮಂತ್ರಿಗಳೇ ಪ್ರಸ್ತಾಪವನ್ನ ಮುಂದೆ ಇಡ್ತಾರೆ. ಹಿಂದುಳಿದ ವರ್ಗಗಳ ಇಲಾಖೆ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿ ಈ ವರದಿಯನ್ನ ಮಂಡನೆ ಮಾಡಲಿದ್ದಾರೆ. ವರದಿ ಮಂಡನೆ ಮಾಡಿದ ನಂತರ, ಬಾಕ್ಸ್ ಓಪನ್ ಮಾಡಿದ ನಂತರ ಅದನ್ನ ಸಚಿವರಿಗೆ ನೀಡಲಾಗತ್ತೆ ಪ್ರತಿಗಳನ್ನ. ಆ ಪ್ರತಿಗಳಲ್ಲಿರುವಂತಹ ಮಾಹಿತಿಗಳ ಮೇಲೆ ಸಂಪುಟ ಸಭೆಯಲ್ಲಿ ಚರ್ಚೆಗಳು ನಡೆಯುತ್ತೆ. ಚರ್ಚೆ ನಡೆಯುವಂತಹ ಸಂದರ್ಭದಲ್ಲಿ ಪರ ವಿರೋಧಗಳನ್ನ ವ್ಯಕ್ತಪಡಿಸಬಹುದು. ಸಚಿವರಿಗೆ ಸ್ವಾತಂತ್ರ್ಯ ಇದೆ. ತಮ್ಮ ಅಭಿಪ್ರಾಯವನ್ನ, ವರದಿ ಸರಿ ಇದೆಯಾ ಇಲ್ವಾ, ವೈಜ್ಞಾನಿಕವಾಗಿ ತಯಾರು ಮಾಡಲಾಗಿದ್ಯಾ ಇಲ್ವಾ, ಅದರಲ್ಲಿ ಏನಾದ್ರೂ ಲೋಪದೋಷಗಳು ಇದೆಯಾ. ನಿನ್ನೆ ಕೂಡ ಹೇಳಿದೆ, ಒಂದು ಚರ್ಚೆ ಆಗ್ತಿದೆ ಏನು ಅಂತ, ಎಲ್ಲರೂ ಒಟ್ಟಾಗಿ ಅಭಿಪ್ರಾಯ ಪಡೆದು ಅದು ಅಂತಿಮ ನಿರ್ಧಾರ ಆಗುತ್ತೆ. ಸೊ ನೋಡೋಣ ಏನಾಗ್ತಿದೆ ನನಗೆ ಗೊತ್ತಿಲ್ಲ, ಕಾದ್ ನೋಡೋಣ. ಕರೆಕ್ಟ್, ಅದು ಯಾವಾಗ ಸರಿ ಇಲ್ಲ ಅಂತ ಯಾವಾಗ ಗೊತ್ತಾಗೋದ್ರೆ ಓಪನ್ ಆದ್ಮೇಲೆ ಗೊತ್ತಾಗೋದು ಸರಿ ಇಲ್ಲ ಅಂತ. ಅದಾದ ಆಮ್ಯಾಗ ಓಪನರ್ ಆಗಲಿ, ಆಮ್ಯಾಗ ಅದನ್ನು ಕ್ಯಾಬಿನೆಟ್ ಹೇಳಲಿಕ್ಕೆ ಅವಕಾಶ ಇದೆ. ನನ್ನ ಪ್ರಕಾರ ಒಂದ್ಸಾರಿ ಸದನನ್ನ ಕರಿಬೇಕು, ಅದನ್ನ ಚರ್ಚೆ ಮಾಡಬೇಕು, ಯಾರು ಏನಾಗ ಓಪನ್ ಆಗಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು, ಅದು ಒಳ್ಳೇದು. ಅದನ್ನೇ ಹೇಳಿ ಸದನಲ್ಲಿ ಹೇಳಿ, ಯಾರಿಗಾರ ಅಂಕಿಅಂಶ ಬಗ್ಗೆ ಆರೋಪ ಇದ್ರೆ, ಡೌಟ್ ಇದ್ರೆ ಸದನಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಂತ ನಾನು ವಿನಂತಿ. ಒಂದ್ಸಾರಿ ಚರ್ಚೆ ಆಗಬೇಕು ಸಮಗ್ರವಾಗಿ, ಯಾರ್ದು ಕೂಡ ಉಳಿಬಾರ್ದು, ಸಮಗ್ರ ಚರ್ಚೆ ಆಗಲಿ. ಎಸ್ ಶಿವು, ಸತೀಶ್ ಜಾರಕಿಹೊಳಿ ಅವರು ಮಾತನಾಡ್ತಾ ಇದ್ರು.
ಒಂದ್ಸತಿ ಚರ್ಚೆ ಆಗೋದು ಸೂಕ್ತ, ಆ ಕಾರಣಕ್ಕಾಗಿ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗತ್ತೆ ಅಂತ. ಶಿವು, ಈಗಿರೋ ಪ್ರಶ್ನೆ ಏನು ಅಂತ ಅಂದ್ರೆ, ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ನೇ ಇರುವಂತ ಕೆಲವು ನಾಯಕರುಗಳು ವಿರೋಧ ವ್ಯಕ್ತಪಡಿಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಲಿಂಗಾಯತ ಸಮುದಾಯದವರು ಮತ್ತು ಒಕ್ಕಲಿಗ ಸಮುದಾಯದವರು ಪ್ರಬಲವಾದಂಥ ವಿರೋಧ. ಡಿ.ಕೆ. ಶಿವಕುಮಾರ್ ಅವರು, ಎಂ.ಬಿ. ಪಾಟೀಲ್ ಅವರೆಲ್ಲ ಬಹಳ ವಿರೋಧ ವ್ಯಕ್ತಪಡಿಸಿದ್ರು. ಇವತ್ತು ಚರ್ಚೆ ಅಂತ ಬಂದಾಗ ತಮ್ಮ ತಮ್ಮ ಸ್ಟ್ಯಾಂಡ್ ಅನ್ನ ಅವ್ರು ಹೇಳೋದಕ್ಕೆ ಅವಕಾಶ ಇರೋದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಇದನ್ನ ತಾವೇ ವಾಗ್ದಾನ ಕೊಟ್ಟಿರೋದ್ರಿಂದ ಅದನ್ನ ಗಟ್ಟಿಯಾಗಿ ಪ್ರತಿಪಾದಿಸಬಹುದು. ಹಾಗಾಗಿ ಈ ಚರ್ಚೆ ಅನ್ನೋದು ಎಷ್ಟು ಇಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ ಅಂತ. ಸಹಜವಾಗಿ ನೀತಿ, ಯಾಕೆಂದ್ರೆ ಯಾವುದೇ ವಿಷಯಗಳು ಬಂದಾಗ ಅದರ ಪರ ವಿರೋಧ ಚರ್ಚೆಗಳು ಬಂದೇ ಬರುತ್ತೆ, ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ಲೇಬೇಕಾಗತ್ತೆ. ಯಾಕೆಂದ್ರೆ ಎಲ್ಲವನ್ನೂ ಕೂಡ ಮೌಖಿಕವಾಗಿ ನೀವು ಒಪ್ಕೊಂಡಿದ್ದೆ ಆದ್ರೆ ಸೈಲೆಂಟ್ ಆಗಿ ಅದು ಅದರಲ್ಲಿ ಮುಂದಿನ ದಿನಗಳಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ ಆಗ ಪ್ರಶ್ನೆ ಮಾಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಈಗ ಪ್ರಶ್ನೆ ಮಾಡುವಂತಹ ಸಂದರ್ಭ ಇರುವಾಗ ಅದನ್ನ ಪ್ರಶ್ನೆ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಯಾವ ತಪ್ಪುಗಳಿದೆ ಅದನ್ನ ಎತ್ತಿ ಹಿಡಿಬೇಕಾಗತ್ತೆ. ಈ ರೀತಿಯಾಗಿದೆ, ಇದನ್ನ ಸರಿಪಡಿಸಿ ಅಂತೇಳಿ ಸಲಹೆಗಳನ್ನ ಕೊಡಬಹುದು. ಸರ್ಕಾರ ಆ ನಿಟ್ಟಿನಲ್ಲಿ ಆ ಲೋಪದೋಷಗಳನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಈಗ ಅವಕಾಶಗಳಿರುತ್ತೆ. ಹಾಗಾಗಿ ಎಲ್ಲರ ಅಭಿಪ್ರಾಯಗಳು ಕೂಡ ಇಲ್ಲಿ ವ್ಯಕ್ತವಾಗುತ್ತೆ. ಡಿ.ಕೆ. ಶಿವಕುಮಾರ್ ಕೂಡ ಇದ್ದಾರೆ, ಒಕ್ಕಲಿಗ ಸಮುದಾಯದ ನಾಯಕರು ಕೃಷ್ಣ ಬೈರೇಗೌಡರು ಇದ್ದಾರೆ, ಹಾಗೆ ಲಿಂಗಾಯತ ಸಮುದಾಯದಿಂದ ಈಶ್ವರ್ ಖಂಡ್ರೆ ಇದ್ದಾರೆ, ಎಂ.ಬಿ. ಪಾಟೀಲ್, ಶಿವಾನಂದ ಪಾಟೀಲ್ ಎಲ್ಲರೂ ಕೂಡ ಇದ್ದಾರೆ, ಶರಣಬಸಪ್ಪ ದರ್ಶನಾಪುರ್ ಎಲ್ಲರೂ ಕೂಡ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ಕೆಲವು ನಾಯಕರು ಪರವಾಗಿ ಕೂಡ ಮಾತನಾಡಬಹುದು, ಯಾಕೆಂದ್ರೆ ಹೈಕಮಾಂಡ್ ನಿಂದಲೇ ಸೂಚನೆ ಬಂದಿದೆ ಅನ್ನುವಂಥದ್ದು ಇರೋದ್ರಿಂದ ಸಹಜವಾಗಿ ಕೆಲವರು ಒಪ್ಪಿಗೆಯನ್ನು ಕೂಡ ಕೊಡಬಹುದು. ಕೆಲವರು ಸಮುದಾಯಗಳನ್ನ ನೋಡಿಕೊಂಡು ವಿರೋಧವನ್ನ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ತಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಬಂದಾಗ ಆ ನಾಯಕರಾದಂತವ್ರು ಅದನ್ನ ಪ್ರಶ್ನೆ ಮಾಡ್ಬೇಕಾಗತ್ತೆ, ವಿರೋಧವನ್ನ ವ್ಯಕ್ತಪಡಿಸ್ಬೇಕಾಗತ್ತೆ, ಇದು ಸರಿ ಇಲ್ಲ ಅಂತೇಳಿ. ವೈಜ್ಞಾನಿಕವಾಗಿ ಇದ್ದಾಗ ಆ ವರದಿಯನ್ನ ಒಪ್ಕೊಳ್ಳೇಬೇಕಾಗತ್ತೆ, ಎಲ್ರು ಕೂಡ ಒಪ್ಕೊಳ್ಬೇಕಾಗತ್ತೆ. ವೈಜ್ಞಾನಿಕವಾಗಿ ಇಲ್ಲ ಅನ್ನುವಂತ ಏನಾದ್ರೂ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ಅದನ್ನ ಸಹಜವಾಗಿ ವಿರೋಧ ಮಾಡ್ಬೇಕಾಗತ್ತೆ. ವಿರೋಧವನ್ನ ಮಾಡದೇ ಹೋದ್ರೆ ಆ ಸಮುದಾಯ ಆ ನಾಯಕರ ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ತಿರುಗಿ ಬೀಳುತ್ತೆ. ಅಂದ್ರೆ ನೀವು ನಮ್ಮ ಸಮುದಾಯದ ನಾಯಕರಾಗಿ ಯಾಕೆ ಇದನ್ನ ಪ್ರಶ್ನೆ ಮಾಡ್ಲಿಲ್ಲ, ನಮ್ಮ ಸಮುದಾಯಕ್ಕೆ ಇವತ್ತು ಅನ್ಯಾಯ ಆಗ್ತಾ ಇದೆ, ನೀವು ಅಲ್ಲಿ ಪ್ರಶ್ನೆಯನ್ನ ಮಾಡಬಹುದಿತ್ತು, ನೀವು ಯಾಕೆ ಅಲ್ಲಿ ಒಪ್ಪಿಗೆಯನ್ನ ಕೊಟ್ರಿ ಅಂತೇಳಿ ಈ ಮುಂದಿನ ದಿನಗಳಲ್ಲಿ ಆ ಸಮುದಾಯದ ಮುಖಂಡರು, ಆ ಸಮುದಾಯದ ಜನ ಈ ನಾಯಕರನ್ನ ಪ್ರಶ್ನೆ ಮಾಡ್ತಾರೆ. ಅದು ಅವರ ಚುನಾವಣೆಯ ಮೇಲೂ ಕೂಡ ಪರಿಣಾಮವನ್ನ ಬೀರಬಹುದು ನೀತಿ. ಸೊ ಹಾಗಾಗಿ ಇಲ್ಲಿ ಅವರು ವಿರೋಧವನ್ನ ಮಾಡಬೇಕಾಗತ್ತೆ. ಪರವಾಗಿರುವಂತಹ ಸಮುದಾಯಗಳೇನಿದೆ, ಈಗ ದಲಿತ ಸಮುದಾಯ ಇರ್ಬೋದು, ಒಬಿಸಿ ಸಮುದಾಯ, ಹಾಗೆ ಅಲ್ಪಸಂಖ್ಯಾತ ಸಮುದಾಯ, ಈ ಸಮುದಾಯದ ಜನಸಂಖ್ಯೆ ಹೆಚ್ಚಿದೆ ಅನ್ನುವಂಥದ್ದು ಈಗಾಗಲೇ ಸೋರಿಕೆಯಾಗಿದೆ ಅನ್ನುವಂತ ಆರೋಪಗಳು ಬರ್ತಾ ಇರೋದ್ರಿಂದ ಸಹಜವಾಗಿ ಆ ಸಮುದಾಯಗಳ ನಾಯಕರು ಅಲ್ಲಿ ಪರವಾಗಿ ಮಾತನಾಡ್ಬೇಕಾಗತ್ತೆ. ಆಗ ಆ ಸಮುದಾಯದ ಜನರಿಗೂ ಕೂಡ ಅದು ಮೆಸೇಜ್ ಹೋಗುತ್ತೆ, ನೋಡಪ್ಪ ನಮ್ಮ ಪರವಾಗಿ ನಮ್ಮ ನಾಯಕರು ಅಲ್ಲಿ ಮಾತನಾಡಿದ್ದಾರೆ ಅಂತೇಳಿ ಆ ಸಮುದಾಯಗಳಿಗೆ ಹೋಗುತ್ತೆ. ವಿರೋಧ ಇರುವಂತವ್ರು ಇದಕ್ಕೆ ಬಹುಶಃ ಇದನ್ನ ಇಟ್ಟರೆ ಇನ್ನ ಗೊಂದಲ ಸೃಷ್ಟಿ ಆಗುತ್ತಾ, ಅಥವಾ ನಾವು ಹೆಂಗನ ಮರು ಸರ್ವೆ ಒಂದು ಮಾಡಿಸ್ತಾ ಇದೀವಿ, ಹೆಂಗನ ಏನೋ ಇದು ಇಂಟರ್ನಲ್ ರಿಸರ್ವೇಷನ್ಗೋಸ್ಕರ ಅದನ್ನ ಮುಂದಿಟ್ಕೊಂಡು ಮಾಡೋದ, ಅವೆಲ್ಲ ಡಿಸಿಷನ್ ಆಗಲಿ. ವಾಟ್ ಇಸ್ ದ ಹರಿ? ಕ್ಯಾಬಿನೆಟ್ ಮುಂದೆ ಇದು ಮಂಡಿಸೋದಕ್ಕೆ ಹೈಕಮಾಂಡ್ ಅನುಮತಿ ಕೊಟ್ಟಿದೆ ನೋಡಿ, ಇಟ್ಸ್ ಅ ಗೌರ್ಮೆಂಟ್ ಡಿಸಿಷನ್ ಇವರೇ. ಈಗ ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಚರ್ಚೆ ಆದಾಗ ಹೈಕಮಾಂಡ್ ಏನೋ ಪರ್ಮಿಷನ್ ತೊಗೊಂಡಿದ್ರ? ವಾಟ್ ಎವರ್ ಇಟ್ ಈಸ್, ಇಟ್ಸ್ ಅ ಕಲೆಕ್ಟಿವ್ ಡಿಸಿಷನ್. ಗೌರ್ಮೆಂಟ್ ಈ ಕ್ಯಾಬಿನೆಟ್ನಲ್ಲಿ ತಗೊಳ್ಳುವಂಥ ನಿರ್ಣಯಗಳು ಸರ್ಕಾರದಲ್ವಾ, ಹೈಕಮಾಂಡ್ದಲ್ಲ, ಸರ್ಕಾರದ ನಿರ್ಣಯ. ಎಸಿಸಿ ಅಧಿವೇಶನದಲ್ಲೂ ಕೂಡ ಒಬಿಸಿ ಸಮುದಾಯಗಳನ್ನ ಮೇಲೆ ನೋಡಿ, ಜಾತಿ ಗಣತಿ ಮಾಡಬೇಕು ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ನಮ್ಮ ಪಕ್ಷದಲ್ಲಿ ಇಲ್ಲ. ಹಿಂದೆ ಒಂದು ಏನಿದೆ ಹೇಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ರಿಪೋರ್ಟ್ ಕ್ಯಾಬಿನೆಟ್ ಮುಂದೆ ಬರಲಿ, ಅದು ಯಾವ ರೀತಿ ಮಾಡಿದ್ದಾರೆ, ವೈಜ್ಞಾನಿಕವಾಗಿದೆಯಾ ಇಲ್ಲ, ಅದು ಏನೇನು ಅಂಕಿಅಂಶಗಳಿದೆ ನೋಡ್ಬೇಕಲ್ಲ. ನೋಡ್ಲಾರ್ದೆ ನಾವು ಹೇಗೆ ಹೇಳಕ್ಕಾಗ್ತದೆ ಏನಿದೆ ಅಂತ. ಪ್ರಬಲ ಸಮುದಾಯಗಳ ವಿರೋಧ ಇಷ್ಟೇ, ಅದು ಸರಿ ಇಲ್ಲದಂತಹ ರಿಪೋರ್ಟ್ ನೋಡಿ, ಸರಿಯಾಗಿ ಮಾಡಿ ಇಲ್ಲ ಹೋರಾಟವನ್ನ ಮಾಡ್ತೇವೆ ಅನ್ನುವಂತ ಇಲ್ಲ ನೋಡಿ, ಇನ್ನ ಅದ್ರಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲ ಅಲ್ಲ. ಪ್ರಬಲರು ಯಾರು, ದುರ್ಬಲರು ಯಾರು, ಹೆಚ್ಚು ಯಾರು, ಕಮ್ಮಿ ಯಾರು, ನನ್ನ ಸಂಖ್ಯೆ ಏನು, ನಿನ್ನ ಸಂಖ್ಯೆ ಏನು, ಅದೇನು ಗೊತ್ತೇ ಇಲ್ಲ ಅಲ್ಲ. ಆಮೇಲೆ ಅಲ್ಟಿಮೇಟ್ಲಿ ಏನಿದೆ, ಕ್ಯಾಬಿನೆಟ್ ವಿಲ್ ಟೇಕ್ ಡಿಸಿಷನ್, ಗೌರ್ಮೆಂಟ್ ವಿಲ್ ಟೇಕ್ ಡಿಸಿಷನ್. ಪಬ್ಲಿಕ್ಕಿಗೆ ಇಡಬೇಕಾ, ಏನು ರಿಪೋರ್ಟ್ ಸರಿ ಇದೆಯೋ ಸರಿ ಇಲ್ವೋ, ಇದಕ್ಕೆ ಬಹುಶಃ ಇದನ್ನು ಇಟ್ಟರೆ ಇನ್ನೂ ಗೊಂದಲ ಸೃಷ್ಟಿ ಆಗುತ್ತಾ, ಅಥವಾ ನಾವು ಹೆಂಗನ ಮರು ಸರ್ವೆ ಒಂದು ಮಾಡಿಸ್ತಾ ಇದೀವಿ, ಹೆಂಗನ ಏನೋ ಇದು ಇಂಟರ್ನಲ್ ರಿಸರ್ವೇಷನ್ಗೋಸ್ಕರ ಅದನ್ನು
ಶಿವ, ಈಗ ಸಚಿವರುಗಳ ಪ್ರತಿಕ್ರಿಯೆಯನ್ನು ನಾವು ಗಮನಿಸ್ತಾ ಇದ್ವಿ, ಚರ್ಚೆ ಆಗಲಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವು. ಶಿವ, ಒಂದು ವೇಳೆ ಈಗ ಚರ್ಚೆ ಆದ ನಂತರ ಅಕಸ್ಮಾತ್ ಈ ವರದಿ ಅನುಷ್ಠಾನ ಅನ್ನುವಂಥ ಒಂದು ಒಮ್ಮತದ ನಿರ್ಧಾರಕ್ಕೆ ತೀರ್ಮಾನಕ್ಕೆ ಬಂದರು ಅಂತ ಅಂದರೆ ಯಾವ ರೀತಿಯಾಗಿ ರಾಜ್ಯದಲ್ಲಿ ಈ ಜಾತಿ ದಂಗಲ್ ಅನ್ನೋದು ಹೆಚ್ಚಾಗಬಹುದು ಅಂತ? ನೀತಿ ಈ ವಿಚಾರದಲ್ಲಿ, ಯಾಕೆಂದ್ರೆ ಈ ಸಮುದಾಯವಾರು ಇರೋದ್ರಿಂದ ಸಹಜವಾಗಿ ಚರ್ಚೆ ಆಗೋದ್ರಿಂದ ಸಂಪುಟದಲ್ಲಿ ಇವತ್ತೇ ಒಪ್ಪಿಗೆ ಸಿಗಬಹುದು ಅಥವಾ ಸಿಗದೇ ಇರಬಹುದು. ಯಾಕೆಂದ್ರೆ ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ರೆ ಅದು ಅಕ್ಸೆಪ್ಟ್ ಆಗತ್ತೆ. ಒಂದು ವೇಳೆ ಏನಾದ್ರೂ ಕೆಲವರು ವಿರೋಧವನ್ನು ವ್ಯಕ್ತಪಡಿಸಿ ಕೆಲವು ಸಲಹೆಗಳನ್ನ ಮುಂದಿಟ್ಟಿದ್ರೆ ಲೋಪದೋಷಗಳನ್ನ ಸರಿಪಡಿಸಿ ಅಥವಾ ವೈಜ್ಞಾನಿಕವಾಗಿ ಮತ್ತೊಮ್ಮೆ ನೀವು ಸಮೀಕ್ಷೆಯನ್ನ ಮಾಡಿಸಿ ಅನ್ನುವಂತ ಒತ್ತಡವನ್ನ ಏನಾದ್ರೂ ತಂದಿದ್ದೇ ಆದ್ರೆ ಆಗ ಸರ್ಕಾರ ಮತ್ತೊಂದು ಸಮೀಕ್ಷೆಯನ್ನ ಮಾಡಿಸೋದಕ್ಕೆ ನೋಡಬಹುದು. ಜೊತೆಗೆ ಈ ಒಂದು ವಿಚಾರದಲ್ಲಿ ಜಂಟಿ ಸದನ ಸಮಿತಿಯನ್ನ ರಚನೆ ಮಾಡುವಂತಹ ಅವಕಾಶಗಳು ಕೂಡ ಇದೆ. ಯಾಕೆಂದ್ರೆ ಸರ್ಕಾರ ಏಕಾಏಕಿ ಯಾವುದನ್ನು ಕೂಡ ಮೈ ಮೇಲೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಇದೊಂದು ರೀತಿ ಜೇನುಗೂಡಿದ್ದಾಗೆ, ಜೇನುಗೂಡಿಗೆ ಕಲ್ಲು ಹೊಡೆದ್ರೆ ಹೇಗೆ ಜೇನು ನೊಣಗಳು ಬಂದು ಮುತ್ಕೊಳ್ಳುತ್ತೋ ಅದೇ ರೀತಿಯಾಗಿ ಒಂದು ಕಲ್ಲನ್ನ ಈ ವರದಿಯನ್ನ ಅಕ್ಸೆಪ್ಟ್ ಮಾಡಿದ್ದೇ ಆದ್ರೆ ಆಗ ಸಮುದಾಯದ ಜನರ ವಿರೋಧವನ್ನ ಕಟ್ಕೊಳ್ಬೇಕಾಗತ್ತೆ. ಸರ್ಕಾರ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಬೇಕಾಗತ್ತೆ. ನಮ್ಗೆ ಸಿಗ್ತಾ ಇರುವಂತ ಮಾಹಿತಿಗಳ ಪ್ರಕಾರ ಇವತ್ತು ಸದನದಲ್ಲಿ ಚರ್ಚೆ ಆದ್ರೂ ಕೂಡ ಒಪ್ಪಿಗೆ ಬಹಳ ಕಷ್ಟ. ಒಂದು ಜಂಟಿ ಸದನ ಸಮಿತಿಯನ್ನ ರಚನೆ ಮಾಡಬಹುದು ಅನ್ನುವಂತ ಮಾಹಿತಿಗಳು ನಮ್ಗೆ ಸಿಗ್ತಾ ಇದೆ. ಆ ಸಮಿತಿ ರಚನೆ ಮಾಡಿದ್ದೆ ಆದ್ರೆ 6 ತಿಂಗಳ ಕಾಲ ಸಮಯಾವಕಾಶ ಇರುತ್ತೆ. ಅಲ್ಲಿ ಅವರಿಗೆ ಆ ಸಮಿತಿ ಮತ್ತೊಮ್ಮೆ ವರದಿಯನ್ನ ಪರಿಶೀಲನೆ ಮಾಡಿ ಪುನಃ ಪರಿಶೀಲನೆಯನ್ನ ಮಾಡಿ ಸರ್ಕಾರಕ್ಕೆ ನಂತರದಲ್ಲಿ ಶಿಫಾರಸನ್ನ ಮಾಡಬಹುದು. ಅಥವಾ ಒಂದು ವೇಳೆ ಇಲ್ಲ, ಇವತ್ತು ಹೈಕಮಾಂಡ್ ನಿಂದ ಸೂಚನೆ ಬಂದಿದೆ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನೀವು ಅಕ್ಸೆಪ್ಟ್ ಮಾಡ್ಬೇಕು, ಒಪ್ಕೊಳ್ಬೇಕು ಅನ್ನುವಂತ ನಿರ್ಧಾರವನ್ನ ಅಲ್ಲಿ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ದೆ ಆದ್ರೆ ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಡಬಹುದು. ಆ ಸಂದರ್ಭದಲ್ಲಿ ಅನುಷ್ಠಾನ ಮಾಡೋದಕ್ಕೆ ಈಸಿ ಆಗತ್ತೆ. 1-2 ತಿಂಗಳನ್ನ ಅನುಷ್ಠಾನ ಮಾಡಬಹುದು. ಇಲ್ಲಿ ಆ ರೀತಿಯಾಗಂತ ಪ್ರಸ್ತಾಪ ಮುಖ್ಯಮಂತ್ರಿಗಳು ಮಂಡಿಸದೇ ಹೋದ್ರೆ ಎಲ್ಲರ ಮುಕ್ತ ಅಭಿಪ್ರಾಯಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೇ ಆದ್ರೆ ಲೋಪದೋಷಗಳನ್ನ ಸರಿಪಡಿಸಿಕೊಳ್ಳೋಣ ಅನ್ನುವಂತ ನಿಟ್ಟಿನಲ್ಲಿ ಮುಂದಾಗಿದ್ದೇ ಆದ್ರೆ ಆಗ ಸದನ ಸಮಿತಿಯನ್ನ ರಚನೆ ಮಾಡುವಂತ ಅವಕಾಶಗಳಿರುತ್ತೆ. ಸದನ ಸಮಿತಿಯನ್ನ ರಚನೆ ಮಾಡಿದ್ರೆ 6 ತಿಂಗಳ ಕಾಲ ಸಮಯಾವಕಾಶ ಇರುತ್ತೆ. ಅಲ್ಲಿಯವರೆಗೂ ಕೂಡ ಇದನ್ನ ಪೆಂಡಿಂಗ್ ಇಡಬಹುದು, ತಳ್ಕೊಂಡು ಹೋಗಬಹುದು. ಆಗ ಸರ್ಕಾರ ಕೂಡ ಈ ಗೊಂದಲದಿಂದ ಅಲ್ಲಿಯವರೆಗೆ ಪಾರಾಗಬಹುದು. ಅದು ಅಂತಹ ಒಂದು ಅವಕಾಶಗಳು ಕೂಡ ಇದೆ. ಹಾಗಾಗಿ ಎಲ್ಲವೂ ಕೂಡ ಸಿಎಂ ವಿವೇಚನೆಗೆ ಬಿಟ್ಟಿರುತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವತ್ತಾಗಿದಿಲ್ಲ, ಮುಹೂರ್ತ ಫಿಕ್ಸ್ ಆಗಿದೆಲ್ಲ, ಮುಹೂರ್ತ ಫಿಕ್ಸ್ ಆಗಿದೆ. ನಿನ್ನೆ ಕೂಡ ಹೇಳಿದೆ, ಬಂದು ಚರ್ಚೆ ಆಗ್ತಿದೆ ಏನು ಅಂತ ಎಲ್ಲರೂ ಒಟ್ಟಾಗಿ ಅಭಿಪ್ರಾಯ ಪಡೆದು ಅದು ಅಂತಿಮ ನಿರ್ಧಾರ ಆಗುತ್ತೆ. ಸೊ ನೋಡೋಣ ಏನಾಗ್ತಿದೆ ನನಗೆ ಗೊತ್ತಿಲ್ಲ, ಕಾದ್ ನೋಡೋಣ. ಪ್ರಬಲ ಸಮುದಾಯಗಳು ವರದಿ ಸರಿ ಇಲ್ಲ, 169 ಕೋಟಿ ಖರ್ಚು ಮಾಡಿ ಅದೇ ಕರೆಕ್ಟ್. ಅದು ಯಾವಾಗ ಸರಿ ಇಲ್ಲ ಅಂತ ಯಾವಾಗ ಗೊತ್ತಾಗೋದ್ರು ಓಪನ್ ಆದ್ಮೇಲೆ ಗೊತ್ತಾಗೋದು ಸರಿ ಇಲ್ಲ ಅಂತ. ಭೇಟಿ ಮಾಡಲಿಲ್ಲ, ಎಲ್ಲ ಕೂತ್ಕೊಂಡು ಅದಾದ ಆಮ್ಯಾಗ ಓಪನರ್ ಆಗಲಿ, ಆಮ್ಯಾಗ ಅದನ್ನು ಕ್ಯಾಬಿನೆಟ್ ಹೇಳಲಿಕ್ಕೆ ಅವಕಾಶ ಇದೆ. ನನ್ನ ಪ್ರಕಾರ ಒಂದ್ಸಾರಿ ಸದನನ ಕರಿಬೇಕು, ಅದನ್ನ ಚರ್ಚೆ ಮಾಡಬೇಕು. ಯಾರು ಏನಾಗ ಓಪನ್ ಆಗಿ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು, ಅದು ಒಳ್ಳೇದು. ಇವತ್ತಾಗಿದಿಲ್ಲ, ಮುಹೂರ್ತ ಫಿಕ್ಸ್ ಆಗಿದೆಲ್ಲ, ಮುಹೂರ್ತ ಫಿಕ್ಸ್ ಆಗಿದೆ. ನಿನ್ನೆ ಕೂಡ ಹೇಳಿದೆ, ಬಂದು ಚರ್ಚೆ ಆಗ್ತಿದೆ ಏನು ಅಂತ ಎಲ್ಲರೂ ಒಟ್ಟಾಗಿ ಅಭಿಪ್ರಾಯ ಪಡೆದು